ಕ್ಯಾಶ್. ಈಗ ಒಬ್ಬ ರೈತಗೆ ಒಂದು 50,000 ರೂಪಾಯಿ ಸಾಲ ಮಂಜೂರು ಮಾಡಿದ್ರೆ ಅದ್ರೊಳಗೆ 50% ಸಾಲ ಕೊಡ್ತಿದ್ರಿ ಇನ್ ಟರ್ಮ್ಸ್ ಆಫ್ ಕ್ಯಾಶ್, ನಗದು ಹಣ ರೂಪದೊಳಗೆ. ನಗದು ಕೊಡಬೇಕು. ಇನ್ನು 50% ಏನೈತಿಲ್ಲ ಅದನ್ನ ಬಿ ಕಾಂಪೋನೆಂಟ್ ಅಂತ ಮಾಡ್ತಿದ್ರು. ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ, ರೈತರಿಗೆ ಬೇಕಾಗುವಂತ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ದರದೊಳಗೆ ಸಪ್ಲೈ ಮಾಡ್ಬೇಕು ಅನ್ನುವಂಥದ್ದು ಒಂದು ಗುರಿ ಇತ್ತು. ಇವತ್ತು ಅದನ್ನೆಲ್ಲ ಅಳಿಸಿ ಹಾಕಿಬಿಟ್ರು. ಆ ಬಿ ಕಾಂಪೋನೆಂಟ್ ಅನ್ನೋದೇ ಇಲ್ರಿ. ಯಾಕಂದ್ರೆ ಈಗ ಹೊರಗೆ ನಿಮ್ಗೆ ಸಣ್ಣದೊಂದು ಉದಾಹರಣೆ ಕೊಡ್ತೀನಿ. ಹೊರಗೆ ಒಂದು ಚೀಲ ಯೂರಿಯಾ 300 ರೂಪಾಯಿ ಬೇಕು. ಆದ್ರೆ ಕಂಪ್ನಿಯಿಂದ ಇವ್ರು ತಗೊಂಡು ಮಾರಿದ್ರೆ 260 ರೂಪಾಯಿಗೆ ಮಾರ್ತಾರ, ಸಿಗ್ತತಿ ಇವ್ರಿಗೆ. ಅದನ್ನ ರೈತರು ಕೊಟ್ರೆ 40 ರೂಪಾಯಿ ಉಳಿತು. ಆಮೇಲೆ ಈಗ ಒಂದು ರೈತ, ಹಳ್ಳಿಯೊಳಗಿರುವಂತ ರೈತ ಯೂರಿಯಾ ತರ್ಬೇಕಂದ್ರೆ ಹಳ್ಳಿಯೊಳಗೆ ಬಹಳಷ್ಟು ಗೊಬ್ಬರ ಅಂಗಡಿ ಇರುವುದಿಲ್ಲ. ಅವ ಪಟ್ಟಣ ಶಾರ್ಗಳಿಗೆ ಹೋಗ್ಬೇಕು, 10 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿಂದನೇ ಕೊಂಡು ತರ್ಬೇಕು. ಅವ ಅಲ್ಲಿ ಅವ್ರು ಹೇಳಿದಷ್ಟು ರೊಕ್ಕ ಕೊಟ್ಟು ಕೊಂಡು ತರ್ಬೇಕು. ಮುಂದೆ ಅವ್ನು ಬಾಡಿಗೆ ಕೊಡ್ಬೇಕು. ಆಯ್ತಲ್ರಿ, ಗೋಡೌನ್ಗಳು ಅದಾವ, ಮಾಡ್ಬೇಕಂತ ಐತಿ. ಗೋಡೌನ್ಗಳು ಅದಾವ ಈಗಾಗಲೇ ಬೇಕಾದಷ್ಟು PKPS ಒಳಗೆ. ಅಲ್ಲ, ಇದನ್ನ ತೆಗೆದ ಬಿಟ್ರಲ್ರಿ. ಈಗ ಬಿ ಕಾಂಪೋನೆಂಟ್ ಅನ್ನೋದನ್ನ ತೆಗೆದು ಬಿಟ್ರ. ಅದು ಬೇಕಾಗಿತ್ತು ನಮಗೆ. ಅದರಿಂದ ರೈತ ಉದ್ಧಾರ ಆಗ್ಬೋದಿತ್ತು. ಆದ್ರೆ ಅದನ್ನ ತೆಗೆದು ಹೋಗೋದ್ರಿ. ಈಗ ಏನ್ ಮಾಡಕತ್ತಾರ್ರಿ, ಈ ಬೆಳೆಸಾಲ ಅಂತ ಕೊಡ್ತಾರೆ ಇವರು. ಅದು ಅವೈಜ್ಞಾನಿಕವಾಗಿ, ವೈಜ್ಞಾನಿಕವಾಗಿ ಅಲ್ಲ. ಮಾನ್ಯ ನಮ್ಮ ರೈತ ಸಂಘದವರು ಹೋರಾಟ ಮಾಡಿದಾರೆ ಅದಕ್ಕೆ. DCC ಬ್ಯಾಂಕ್ ಮುಂದೆ ಕೂತ ನಮಗೆ ಎಕರೆಗೆ 1 ಲಕ್ಷ ರೂಪಾಯಿ ಕೊಡ್ರಿ ಕಬ್ಬಿಗೆ ಅಂತ ಹೇಳಿ. ಅದು ಅಲ್ಲ, ಅವು ಇಲ್ರಿ. ಅವ್ರ ಬೇಡಿಕೆ ಸಮಾಜ ಇದ್ರೂ ಸಹಿತ DCC ಬ್ಯಾಂಕ್ನವ್ರು ಇನ್ನೂ ದಾತ್ ತಗೊಂಡಿಲ್ಲ. ಆಮೇಲೆ ಈಗ ಅಪೆಕ್ಸ್ ಬ್ಯಾಂಕ್ ರೀ, ನಿಮಗೆ ಹೇಳ್ತೀನಿ. ದಿಸ್ ಈಸ್ ದ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದ ಅಪೆಕ್ಸ್ ಬ್ಯಾಂಕ್. ಅಪೆಕ್ಸ್ ಬ್ಯಾಂಕಿನವರು ಯಾವ್ಯಾವ ಬೆಳೆಗೆ, ಹಿಂಗಾರಿ ಬೆಳೆ ಇರಲಿ, ಮುಂಗಾರಿ ಬೆಳೆ ಇರಲಿ, ಅಥವಾ ವಾರ್ಷಿಕ ಬೆಳೆ ಇರಲಿ, ತೋಟಗಾರಿಕೆ ಇರಲಿ, 1 ಎಕರೆಗೆ ಏನೇನು ಕೊಡ್ಬೇಕು ಅನ್ನೋದನ್ನ ಒಂದು ಶೆಡ್ಯೂಲ್ಡ್ ಕೊಟ್ಟಾರ ಅವರು. ಅದನ್ನ ಆ ಕಣ್ಣೆತ್ತಿ ನೋಡ್ಯಾರೋ ಇಲ್ಲ ಗೊತ್ತಿಲ್ಲ. ಇದನ್ನ DCC ಬ್ಯಾಂಕಿನಿಂದನೂ ತಗೊಂಡಿದ್ದೀನಿ. ಅದಾವ್ರಿ, ಪೂಜಾ ಮಾಡಕ ಅವು ಪೂಜೆ ಮಾಡಕ್ ಕಷ್ಟ ಅದಾವ. ಇಲ್ಲ, ಇದಕ್ಕೆ ನಾ ಏನ್ ಅನ್ನಕತ್ತೀನಿ, ಈ ಆರ್ಸಿ ಹೋದಂತ ನಮ್ಮ ಪ್ರತಿನಿಧಿಗಳು ಅಲ್ಲ, ಅವ್ರು ಯಾಕೆ ಇದನ್ನ ಕೇಳುವಾರ? ಅಲ್ಲ, ಗೊತ್ತಿರ್ಲಿಲ್ಲ ಅಂದ್ರೆ ಕೇಳ್ಯಾರ ಕೇಳ್ಬೇಕಲ್ರಿ. ಯಾಕಪ್ಪ ಅದನ್ನೇ ನೋಡವ್ರಿ ಅವ್ರು. ಇದನ್ನ ನೋಡ್ತಾ ಇಲ್ಲ, ಏನು ನೋಡ್ತಾ ಇಲ್ಲ. ಮತ್ತೆ ಈಗ ನಮ್ಮ ಈ ಮೊನ್ನೆ ಇಲೆಕ್ಷನ್ ಆತ, ಜೊಲ್ಲೆ ಅವ್ರು ಹೋದ್ರು ಈಗ ಅಧ್ಯಕ್ಷರಾಗಿ. ನಾ ಎಲ್ಲ PKPS ಇಂದನೂ ಹೋದ್ರ. ಬಿಫೋರ್ ಇಲೆಕ್ಷನ್ ಅವ್ರು ಕೆಲವೊಂದು ಇದನ್ನ ಹೇಳ್ಯಾರ. ಅವ್ರು ಎಚ್ಚರಿಕೆಗಳನ್ನ ಕೊಟ್ಟಾರ ರೈತರಿಗೆ. ಯಾರು ನಮ್ಮ ಪೆಣ್ಣಲ್ಲಿ ಓಟ್ ಹಾಕೋದಿಲ್ಲಲ್ಲ, ಆ ಸೊಸೈಟಿ ನಾ ಸಾಲನ ಕೊಡುದಿಲ್ಲ. ಇದೆಂತ ದುರಂತ ಅಂತ ಅಲ್ರಿ. ಈ ನೀವು ಒಳ್ಳೆ ಮನುಷ್ಯ ಆದ್ರೆ ನಿನಗೆ ಹಾಕಾರು, ನೀ ಕೆಟ್ಟ ಅಂದ್ರೆ ನಿನಗೆ ಯಾಕೆ ಹಾಕಾರ ಅವ್ರು? ನೀವು ಒಳ್ಳೆಯವಿದ್ರೆ ನಿನಗೆ ಹಾಕಿ ಹಾಕಾರು. ಇದೇನು ದಬ್ಬಾಳಿಕೆ ಇದು. ಓಟ್ರ ಮೇಲೆ ನೀವು ಗುಂಡಾಗಿರಿನ ಮಾಡ್ತೀರಿ. ಅಂದ್ರೆ ಇದರ ಅರ್ಥ ನೀವು ಹೇಳೋದೇನಪ್ಪಾ ಅಂತಂದ್ರೆ ಇವ್ರು ಹೋದಂತವ್ರು ರೂಲ್ಸ್ ಅವಶ್ಯಕ.